ಅಮ್ಮವರು ಅಂತಲೇ ಹೇಳಬೇಕು. ಇವತ್ತು ನಮ್ಮ ಚೆನ್ನಮ್ಮ ಅಲ್ಲ, ಅವರು ಚಿನ್ನಮ್ಮವರು ಇವತ್ತು ಏನಾಗಿದ್ದೀವ ಲಕ್ಷಾಂತರ ಮಂದಿಗೆ ಅವರು ಅನ್ನ ಹಾಕಿ ಸಾಕಿದ್ದಾರೆ. ಅಪ್ಪಾಜಿಯವರವರೆಲ್ಲ ಅವ್ರ ಕೈ ಕೆಳಗೆ ಅವರ ಆಡಳಿತದಲ್ಲಿ ತುಂಬ ಜನ ಬದುಕೊಂಡಿದ್ದಾರೆ, ಎಲ್ಲರಿಗೂ ಅನ್ನ ಹಾಕಿದ್ದಾರೆ. ಅಂಥ ಒಂದು ಒಳ್ಳೆಯ ಸರಳ ಸಜ್ಜನಿಕೆ, ಅಂಥ ಒಂದು ಶಿಷ್ಟಾಚಾರ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಂಥವರು ಇವತ್ತು ಇಡೀ ಇವತ್ತು ರಾಷ್ಟ್ರದಲ್ಲಿ ಅಂಥ ಅತ್ಯುತ್ತಮವಾದ, ಇವತ್ತು ದಕ್ಷಿಣ ಭಾರತದಲ್ಲಿ ಅತ್ಯುತ್ತಮವಾದಂಥ ಒಳ್ಳೆಯ ಪ್ರಧಾನಿಯನ್ನು ಕಂಡಂಥ ನಾವು ಪುಣ್ಯವಂತರಿದ್ದೀವಿ. ಅದರಲ್ಲೂ ಎಸ್ಪೆಷಲಿ ನಮ್ಮ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇಂಥ ಒಬ್ಬರು ಮಹಾನ್ ನಾಯಕರ ಬಪ್ಪಾಜಿಯವ್ರನ್ನ ಇವತ್ತು ನಮ್ಮ ಕೊಡುಗೆ, ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಈ ತಾಲೂಕಿನಲ್ಲಿ ಅವರಿಂದ ಭಾಳಷ್ಟು ಜನಗಳು, ಲಕ್ಷಾಂತರ ಮಂದಿ ಇವತ್ತು ಬದುಕಿದ್ದಾರೆ, ಅನ್ನ ತಿಂದಿದ್ದಾರೆ. ಅವರನ್ನು ಬಡವರು ಬಗ್ಗರನ್ನು ನೋಡ್ದೇ, ಯಾವುದೋ ತಾರತಮ್ಯ ಮಾಡ್ದೇ, ಯಾವುದೋ ಒಂದು ಪರಪಕ್ಷ ಬಂದವನು ಕೂಡ ಅವ್ರು ಎಣಿಸ್ಲಿಲ್ಲ. ಅವ್ರ ಹತ್ರ ಯಾರೇ ಹೋಗಿ ಕೇಳ್ಕೊಂಡ್ರು ಕೂಡ ಅವರು ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥದ್ದು. ಅವರಲ್ಲಿ ಯಾವತ್ತೂ ಅವರು ಒಬ್ಬ ಕೈ ಹಿಡಿದು ಬಡವರಿಗೆ, ಸಮಾಜಕ್ಕೆ ಬದುಕಲಿ, ಈ ನಾಡು ಬದುಕಲಿ, ಸಮಾಜ ಬದುಕಲಿ, ಈ ಪ್ರಪಂಚದಲ್ಲಿ ಎಲ್ಲರೂ ಸಮೃದ್ಧವಾಗಿದ್ದರೆ, ನಮ್ಮ ದೇಶ ಸಮೃದ್ಧವಾಗಿದ್ದರೆ ಎಲ್ಲರೂ ಕೂಡ ನಾವು ಸಂತೋಷವಾಗಿರ್ತೀವಿ. ನಮ್ಮ ಸಾಧನೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಬಡವರ ಬಗ್ಗರನ್ನ ಎಲ್ಲರನ್ನೂ ನಾವು ನಿರ್ಗತಿಗಳನ್ನ ಮೇಲೆತ್ತಬೇಕು. ಅವ್ರಿಗೋಸ್ಕರ ಎಲ್ಲ ನಾವು ಯೋಜನೆಗಳನ್ನು ಮಾಡಬೇಕು ಅಂತ ಅಪ್ಪಾಜಿಯವರು ಇವತ್ತು ನೀರಾವರಿ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ನೀರಾವರಿಯನ್ನು ಮಾಡಿ ಇವತ್ತು ಏನಾರು ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರು ಅನ್ನ ತಿಂತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತಂದರೆ ಅವರ ಒಂದು ಆಡಳಿತ, ಅವರ ನೀಡಿದಂಥ ಕೊಡುಗೆ, ಅವರ ಶ್ರಮ, ಈ ಸಮಾಜಕ್ಕೆ ನೀಡಿದಂಥ ಶ್ರಮ. ಇವತ್ತು ಅವರು ಅವ್ರನ್ನ, ಈ ಚಿನ್ನಮ್ಮಾಜಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಆ ದುಃಖ ಇಡೀ ನಮ್ಮ ಹೊಳೆನರಸೀಪುರ ಮತ್ತು ಹಾಸನ ಜಿಲ್ಲೆ, ಕರ್ನಾಟಕದ ಎಲ್ಲ ಜನತೆಗೂ ಆ ದುಃಖವನ್ನು ಭರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅಂಥ ದುಃಖವನ್ನು ಜನ ಅವರ ಮಡಿಲಲ್ಲೇ ಕಟ್ಕೊಂಡು, ಒಡಲಲ್ಲಿ ಇಟ್ಕೊಂಡು ಅದನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಅವರ ದರ್ಶನ ಮಾಡಿ ನಮಗೆ ಪಾವನವಾಗಿದೆ. ಆ ಅಂತಿಮ ದರ್ಶನದಿಂದ ಆ ಮಾತಾಯಿಂದ ನಮಗೆ, ಈ ಜನಕ್ಕೆ, ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಾವು ಕೇರ್ಪೇಟೆಯಿಂದ ಬಂದಿದ್ದೀವಿ. ತಾಯಿ ಚೆನ್ನಮ್ಮರವರು ಮರಣ ಹೊಂದಿರೋದು ನಮಗೆ ತುಂಬ ನೋವಾಗಿದೆ. ನಮ್ಮ ಭಾಗದಲ್ಲಿ ಬದುಕ್ತಿರ್ತಕ್ಕಂಥ ರೈತರೆಲ್ಲ ನಾವು ಚೆನ್ನಮ್ಮ ಅವರ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ದೇವೇಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿ, ನೀರಾವರಿ, ಆ ನೀರಾವರಿಯಲ್ಲಿ ನಾವು ಬದುಕ್ತಾ ಇರೋದು. ಅವರು ನಮಗೆ ತೀರ್ಕೊಂಡ್ರು ತುಂಬ ನೋವಾಗೈತೆ. ನಾವು ಕೇರ್ಪೇಟೆಯಿಂದ ಬಂದಿರೋದು. ದೇಶಕ್ಕೆ ತುಂಬ ನಷ್ಟವಾಗಿದೆ. ಇವತ್ತು ನಮ್ಮ ಮಾಜಿ ಪ್ರಧಾನಿಯವರ ಮಿಸ್ಸಸ್ಸು ಚೆನ್ನಮ್ಮನವರು ಇವತ್ತು ನಿಧನರಾಗಿದ್ದಾರೆ. ಇವತ್ತು ನಾವು ನಮ್ಮ ನಾಡಿನ ಅನ್ನಪೂರ್ಣೇಶ್ವರಿಯನ್ನು ಕಳ್ಕೊಂಡ ರೀತಿ ಭಾವವಾಗಿದೆ. ಏಕೆಂದರೆ ಜಾತಿ ಭೇದವಿಲ್ಲದೆ ಪಕ್ಷಾತೀತವಾಗಿ ಕಾರ್ಯಕರ್ತರ ಸೇವೆ ಮಾಡಿಕೊಂಡು ಬಂದಂಥವ್ರು. ಇವತ್ತು ದೇವೇಗೌಡರು ಏನೇ ಸಾಧನೆ ಮಾಡಿದರೂ ಸಹ, ಮಕ್ಕಳು ಏನೇ ಸಾಧಿದ್ರು ಸಹ ಬೆನ್ನೆಲುಬಾಗಿ ನಿಂತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕರುಣಾಮಯಿ ಆಗಿರ್ತಕ್ಕಂಥ ತಾಯಿಗೆ ಇವತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಾಂತಿಯನ್ನು ದೇವರು ಕೊಡಲಿ ಅಂತ ನಾವು ಕೇಳ್ಕೊತೀವಿ. ಕಷ್ಟಪಟ್ಟು ಭಾರಿ ಬಡ್ಸ್ಕಲ್ದಿಂದ ಬಂದಂಥವ್ರು ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿ ಆಗೋರು ಅಂದರೆ ಅದಕ್ಕೆ ನಮ್ಮ ಚೆನ್ನಮ್ಮನವರು, ನಮ್ಮ HD ದೇವೇಗೌಡ ಅಪ್ಪಾಜಿಯವರಿಗೆ ಭಾರಿ ಕೊಡುಗೆ ಇದೆ ಅವ್ರದ್ದು. ಇವತ್ತೆಲ್ಲ ರೀತಿಕಾರ ಎಲ್ಲ ಮಾಡಿರುವ ಯಾವುದೇ ಒಂದು ಬೇರೆ ಥರ ಒಂದು ದುರ್ಬಳಗ ಅನ್ನೊಂದು ದುರಹಂಕಾರ, ಅಧಿಕಾರ ಅನ್ನೋದು ಇಟ್ಟಿಲ್ಲ. ಒಂದು ಬಡಸ್ತನದಲ್ಲಿ ಏನು ಅವರು ಹಿಂದೆಯಿಂದ ಬಂದಿದ್ರು ಅದೇ ಮಟ್ಟಕ್ಕೆ ಇವತ್ತು ತಾಯಿಗೆ ಆಶೀರ್ವಾದ ಸಿಕ್ಕಲಿ, ಒಂದು ಒಳ್ಳೆಯದಾಗಲಿ. ಅವರಿಂದ ಬದುಕ್ತಾ ಇದೀವಿ. ಅವ್ರಿಗೆ ನಮ್ಗೆ ಅನ್ನ ಕೊಟ್ಟವ್ರೆ, ದರ್ಖಾಸ್ತು ಜಮೀನು ಕೊಟ್ಟವ್ರೆ, ಜನತದ ಮನೆ ಕೊಟ್ಟವ್ರೆ, ನಮಗೆಲ್ಲ ಸಹಕಾರನೂ ಮಾಡವ್ರೆ. ಅವರಿಂದ ಬದುಕ್ತಾ ಇದೀವಿ. ನಾವು ಬಡವರಾದ್ರೂ ಅವರೇ ನಮಗೆ ತಾಯಿ ಸಂಬಂಧದಲ್ಲಿ ಎಲ್ಲನೂ ಉಪಕಾರ ಮಾಡೋರು. ನಿಮ್ಮದು ಅವ್ರದ್ದು ಒಡನಾಟ ಯಾವ ಥರ ಇರ್ತಿತ್ತು? ತಾಯಿ ಥರನೇ ನಮ್ಮ ಅಜ್ಜಿ ಥರನೇ ಎಲ್ಲ ಮಾತುಕತೆ ಎಲ್ಲ ನಡೆಸ್ತಿದ್ರು, ಎಲ್ಲ ಮಾಡ್ತಿದ್ರು. ರಗಣ್ಣವ್ರ ಕಡೆಯಿಂದ ಅವ್ರ ಮನೆಗೆಲ್ಲ ಹೋಗೋವು. ಅವ್ರು ನಮ್ಮ ತಾಯಿಗೆ ಸಮಾನನೇ. ಮನೆ ಬಂದಾಗ ಉಪಚಾರ ಮಾಡೋರು ಎಲ್ಲ. ಏನಾದರೂ ಅವ್ರ ಕೈಯಲ್ಲಿ ಏನಿದ್ರು ಕೊಟ್ಟು ಮಾಡಿ ಕೂರಿಸಿ ಹೋಗವ ಒಳ್ಳೇದಾಯ್ತದೆ ಅಂತ ಹೇಳಿ ಕಳಿಸ್ತಿದ್ರು.